ಎವರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಫ್ರೆಂಡ್ಸ್, ನಾನಿವತ್ತು ತುಂಬಾ ಫೇಮಸ್ ಆಗಿರೋ ಒಂದು ತಿಂಡಿನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಸೊ ಏನಪ್ಪ ಅಂತಂದರೆ ಮದ್ದೂರೊಡೆ ಅಂದರೆ ಸಾಮಾನ್ಯವಾಗಿ ಎಲ್ಲರಿಗೂ ಪರಿಚಯ ಆಗಿರುತ್ತೆ. ಹೇಗಪ್ಪ ಅಂತಂದರೆ, ನಾವು ಬಸ್ಸಲ್ಲಿ ಜರ್ನಿ ಮಾಡಬೇಕಾದ್ರೆ, ಟ್ರೈನಲ್ಲಿ ಜರ್ನಿ ಮಾಡಬೇಕಾದ್ರೆ ಅಲ್ಲಿ ಮದ್ದೂರೊಡೆ ಅಂತ ಸಾರಿಕೊಂಡು ಮಾರ್ತಾ ಇರ್ತಾರೆ. ಆ ವಡೆನ ನೀವು ತಿಂದಿರ್ಬೋದು. ತಿಂತಾಯಿದ್ರೆ ಅಲ್ಲಿ ಈರುಳ್ಳಿ ಏನು ಜಾಸ್ತಿ ಸಿಗಲ್ಲ, ಮೈದಾ ಥರ ಬರುತ್ತೆ. ಸೊ ಹಾಗಾಗಿ ಮದ್ದೂರೊಡೆ ಅಂದರೆ ಪ್ಯೂರಾಗಿ ಒರಿಜಿನಲಾಗಿ ಯಾವ ರೀತಿ ಮಾಡೋದು ಅನ್ನೋದನ್ನು ನಾನು ಇವತ್ತು ಹೇಳ್ಕೊಡ್ತಾ ಇದ್ದೀನಿ. ಸೊ ಆ್ಯಕ್ಚುಲಿ ನಾವು ಮದ್ದೂರೊಡೆ ಹೇಗೆ ಮಾಡೋದು ಅಂತ ನಮ್ಮ ಮದ್ದೂರಲ್ಲೇ ತೋರಿಸ್ತಾ ಇರುವಂಥದ್ದು. ಈ ವಿಡಿಯೋ ಬಂದು ಅಮ್ಮನ ಮನೆ, ಮದ್ದೂರು ಪಕ್ಕ ಇರುವಂಥ ಒಂದು ಹಳ್ಳಿ ನಮ್ಮ ಅಮ್ಮನ ಮನೆ. ಸೊ ಅಲ್ಲಿ ನಮ್ಮಮ್ಮ ಮದ್ದೂರೊಡೆ ತುಂಬ ಅಂದರೆ ತುಂಬಾ ಚೆನ್ನಾಗಿ ಮಾಡ್ತಾರೆ. ನಾನು ಊರಿಗೆ ಹೋಗಿದ್ದೆ ಅಲ್ವಾ, ಸಮ್ಮರ್ ಡೇಸ್ಗೆ ರಜಕ್ಕೆ ಅಂತ. ಆಗ ನಾನು ವಾಪಸ್ ಊರಿಗೆ ಬರಬೇಕಾದ್ರೆ ಮದ್ದೂರೊಡೆ ಮಾಡಿಕೊಟ್ಟಿದ್ರು. ಸೊ ಹಾಗಾಗಿ ಒಂದು ವಿಡಿಯೋ ಮಾಡೋಣ. ಮದ್ದೂರೊಡೆ ಪ್ಯೂರಾಗಿ ಯಾರಿಗೆ ಮಾಡೋಕ್ಕೆ ಬರಲ್ಲ ಅವರು ಈ ವಿಡಿಯೋ ನೋಡಿಕೊಂಡು ಕಲ್ತ್ಕೋಬೋದು ಅನ್ನೋ ಒಂದು ದೃಷ್ಟಿಯಿಂದ ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಸೊ ಹಾಗಾದರೆ ನಾನೀಗ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ನೀವು ಎಲ್ಲನೂ ಸಮ ಪ್ರಮಾಣದಲ್ಲಿ ತಗೋಬೇಕು. ನಮ್ಮಮ್ಮ ಅರ್ಧ kg ಈರುಳ್ಳಿ, ಖಾರಕ್ಕೆ ತಕ್ಕಷ್ಟು ಹಸಿಮೆಣ್ಸಿಕಾಯಿ, ಸ್ವಲ್ಪ ಕರಿಬೇವಿನ ಸೊಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎಲ್ಲನೂ ಸಣ್ಣಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ರು. ಈಗ ಅರ್ಧ kg ಈರುಳ್ಳಿ ತಗೊಂಡ್ಮೇಲೆ ಅರ್ಧ kg ರವೆ, ಅರ್ಧ kg ಮೈದಾ, ಅರ್ಧ kg ಅಕ್ಕಿ ಹಿಟ್ಟು, ಮೂರನ್ನು ಸಮ ಪ್ರಮಾಣದಲ್ಲಿ ತಗೋಬೇಕು. ಜ್ಞಾಪಕ ಇರಲಿ, ಇದಕ್ಕೆ ಡಾಲ್ಡಾ ಏನೂ ಕೂಡ ಯೂಸ್ ಮಾಡಬೇಡಿ, ಅದರಲ್ಲಿರೋಂಥ ಒರಿಜಿನಾಲಿಟಿ ಹೊರಟೋಗುತ್ತೆ. ಸೊ ತುಂಬ ಚೆನ್ನಾಗಾಗಬೇಕು ಅಂದರೆ ಈ ರೀತಿ ಮಾಡಬೇಕು. ಮತ್ತು ನೀವು ಹಿಟ್ಟನ್ನ ಕಲಿಸ್ಕೋಬೇಕಾದ್ರೆ ನೀರು ಹಾಕೆಲ್ಲ ಕಲಿಸ್ಕೋಬೇಡಿ. ಮೊದಲು ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಹಸಿಮೆಣ್ಸಿಕಾಯಿ, ಕರಿಬೇವಿನ ಸೊಪ್ಪು ಎಲ್ಲ ಕಟ್ ಮಾಡಿ ಇಟ್ಕೊಂಡಿರ್ತೀವರಲ್ವ, ಅದನ್ನು ಒಂದು ದೊಡ್ಡ ಪಾತ್ರೆಗೆ ಹಾಕ್ಕೊಂಡು, ನಮ್ಮಮ್ಮ ನೋಡಿ ಎಲ್ಲನೂ ಮೂರು ಪಾವು ಹಾಕೋತೈತೆ ಅಳತೆಲಿ. ನೀವು ಇಲ್ಲಿ ನಮ್ಮನೇಲಿ ಯಾವತ್ತೂ ಅಷ್ಟೇ ತೂಕ ಅನ್ನೋದೇನೂ ಇಲ್ಲ. ಈ ರೀತಿ ಪಾವನ ಇಟ್ಕೊಂಡು ಒಂದು ಅಳತೆಲಿ ಮಾಡ್ಕೊಳ್ತಾರೆ, ಹಳ್ಳಿಗಳಲ್ಲಿ ಇದೇ ರೀತಿ ಅಲ್ವಾ. ಸೊ ಅಮ್ಮ ಇವಾಗ ಚಿರೋಟಿ ರವೆ, ಸ್ವಲ್ಪ ಮೈದಾ, ಸ್ವಲ್ಪ ಅಕ್ಕಿ ಹಿಟ್ಟು, ಮೂರು ಕೂಡ ಸಮ ಪ್ರಮಾಣದಲ್ಲಿ ತಗೊಂಡು ಇವಾಗ ಮಿಕ್ಸ್ ಮಾಡ್ಕೋತಾ ಇದ್ದಾರೆ. ಮೊದಲು ನಾವು ಇದಕ್ಕೆ ನೀರೇ ಹಾಕಲ್ಲ, ನೀವಿಲ್ಲಿ ನೋಡ್ತಾ ಇರ್ಬೋದು. ಅಮ್ಮ ಜಸ್ಟ್ ಈರುಳ್ಳಿಲಿ ಒಂದು ಸ್ವಲ್ಪ ಸಾಲ್ಟ್ ಹಾಕ್ಬಿಟ್ಟು ಮಿಕ್ಸ್ ಮಾಡಬೇಕು. ಅಮ್ಮ ಈಗ ಇದಕ್ಕೆ ಸ್ವಲ್ಪನೂ ನೀರು ಹಾಕ್ತಾನೆ ಎಲ್ಲ ಮಿಕ್ಸ್ ಮಾಡ್ಕೋತಾ ಇದ್ದಾರೆ. ನೋಡಿ, ಈರುಳ್ಳಿಯಲ್ಲಿ ಆದಷ್ಟು ನೀರಿನ ಅಂಶ ಇರುತ್ತೆ, ಸೊಪ್ಪಲ್ಲೂ ಕೂಡ ಸ್ವಲ್ಪ ಇರುತ್ತೆ. ಇದನ್ನು ಕೈಯಲ್ಲೇ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ನೀರಲ್ಲಿರುವಂತಹ ಅಂದರೆ ಈರುಳ್ಳಿಯಲ್ಲಿರುವಂಥ ನೀರು ಎಷ್ಟು ಹಿಡಿಯುತ್ತೆ ಹಿಟ್ಟಿಗೆ ಅಷ್ಟನ್ನು ಮಿಕ್ಸ್ ಮಾಡ್ತಾ ಇರಬೇಕು. ಮತ್ತು ಜಾಸ್ತಿ ಕ್ವಾಂಟಿಟಿಲಿ ಮದ್ದೂರೊಡೆ ಮಾಡ್ತಾ ಇರ್ತಾರಲ್ವ, ಈ ರೀತಿ ಪೌಡರ್ ಥರ ಎಲ್ಲ ಮಿಕ್ಸ್ ಮಾಡಿ ಇಟ್ಕೋತಾರೆ. ಆಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಉಂಡೆನ ರೆಡಿ ಮಾಡಿಕೊಂಡು ಮದ್ದೂರೊಡೆ ಮಾಡ್ತಾರೆ. ಆಗ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ಈಗ ಫಾರ್ ಎಕ್ಸಾಂಪಲ್ ನಾವು ಚಕ್ಲಿ ಹಿಟ್ಟು ಮತ್ತು ನಿಪ್ಪಟ್ಟಿಟ್ಟು ಅದೆಲ್ಲ ಸ್ವಲ್ಪ ಹೊತ್ತು ಬಿಟ್ಟು ನಾವು ಒತ್ತೀವಲ್ವ, ಆ ರೀತಿ ಮಾಡಬಾರ್ದು. ಅಲ್ಲೇ ಹಿಟ್ಟನ್ನ ರೆಡಿ ಮಾಡಿಕೊಂಡು ಅಲ್ಲೇ ಒತ್ತು ಹಾಕಿದ್ರೆ ಫ್ರೆಶ್ಶಾಗಿ ತುಂಬ ಚೆನ್ನಾಗಿರುತ್ತೆ. ಈಗ ರೆಡಿ ಮಾಡ್ತಾಯಿದ್ದೀವಿ. ಇದು ತುಂಬ ದಿನದ ವೀಡಿಯೋ. ಆ್ಯಕ್ಚುಲಿ ನಾನು ಈ ವಿಡಿಯೋ ಹಾಕೋಕ್ಕೆ ಫ್ರೀ ಆಗಿರಲಿಲ್ಲ, ಹಾಗಾಗಿ ಈಗ ನಾನು ಹಾಕ್ತಾಯಿದ್ದೀನಿ. ಅಂದರೆ ಸಮ್ಮರ್ ಡೇಸಲ್ಲಿ ಮಾಡಿದಂಥ ವೀಡಿಯೋ. ಸೊ ಈಗ ಮದ್ದೂರೊಡೆ ಹೇಗೆ ಮಾಡೋದು ಅಂತ ನಾನು ಇವತ್ತು ಹೇಳ್ಕೊಡ್ತಾ ಇದ್ದೀನಿ. ಸ್ವಲ್ಪ ಸಪ್ಪೆ ಆಗಿತ್ತು, ಹಾಗಾಗಿ ಅಮ್ಮ ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ತಿದ್ದಾರೆ. ನೋಡಿ, ಈಗ ಈರುಳ್ಳಿ ಕಟ್ ಮಾಡಬೇಕಾದ್ರೆ ಎರಡೆರಡು ಪೀಸ್ ಜಾಯಿಂಟ್ ಆಗಿಬಿಟ್ಟಿರುತ್ತೆ, ಅದೆಲ್ಲ ಡಿವೈಡ್ ಆಗಬೇಕದು, ಪೀಸ್ ಥರ ಸಿಗಬೇಕು. ಒಬ್ಬೊಬ್ರು ಏನು ಮಾಡ್ತಾರೆ, ಸಣ್ಣಕ್ಕೆ ಕಟ್ ಮಾಡ್ತಾರೆ ಈರುಳ್ಳಿನ. ಆ ರೀತಿ ಮಾಡೋಕ್ಕೆ ಹೋಗಬೇಡಿ, ಸಣ್ಣಕ್ಕೆ ಉದ್ದ ಕಟ್ ಮಾಡಬೇಕು. ಸೊ ತಿನ್ನಬೇಕಾದ್ರೆ ಅದು ಸ್ಲೈಸ್ ಥರ ಈರುಳ್ಳಿ ಪೀಸ್ ಸಿಗ್ತಾಯಿದ್ರಂತೂ ಸಖತ್ತಾಗಿರುತ್ತೆ. ಸೊ ಹಾಗಾಗಿ ಅಮ್ಮ ಈರುಳ್ಳಿನ ಉದ್ದ ಕೊಡಿಸಿದ್ದಾರೆ. ಸೊ ಮುಂಚೆ ಹೆಲ್ಪ್ ಮಾಡ್ದೆ ಈರುಳ್ಳಿ ಕಟ್ ಮಾಡೋದಕ್ಕೆ. ಅವನು ಮದುವೆಗಳಿಗೆಲ್ಲ ಹೆಲ್ಪಿಂಗ್ ಹೋಗ್ತಿದ್ದಂತೆ, ಅಲ್ಲಿ ಎಲ್ಲ ನೀಟಾಗಿ ತರಕಾರಿ ಕಟ್ ಮಾಡೋದೆಲ್ಲ ಕಟ್ ಮಾಡಿದ್ದಾನಲ್ವ, ಹಾಗಾಗಿ ಒಂದು 5 ಮಿನಿಟ್ಸಲ್ಲಿ ಈರುಳ್ಳಿ ಕಟ್ ಮಾಡಿಕೊಟ್ಟ. ಈಗ ಅಮ್ಮ ಎಣ್ಣೆನ ಬಿಸಿ ಮಾಡಿ ಎಣ್ಣೆನ ಹಾಕಿದ್ದಾರೆ. ನೋಡಿ, ನೀವಿಲ್ಲಿ ನೋಡ್ತಾ ಇರ್ಬೋದು. ಅದನ್ನು ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ದಾರೆ. ಇಲ್ಲಿ ನಾವು ಅವತ್ತು ಚಪಾತಿ ಮಾಡ್ತಿದ್ವಿ, ನಮ್ಮ ಅಜ್ಜಿ ಚಪಾತಿ ಒತ್ತು ಕೊಡ್ತಾಯಿದ್ರು. ನನ್ನ ಮಕ್ಳಿಗೆಲ್ಲ ಚಪಾತಿ ಒತ್ತು ಹಾಕೊಡೋಣ ಅಂದ್ಕೊಂಡು ಆ ಕಡೆ ರೆಡಿ ಮಾಡ್ತಾಯಿದ್ದೀವಿ. ಈ ಕಡೆ ಅಮ್ಮ ನೀಟಾಗಿ ಎಲ್ಲನೂ ಕೂಡ ಮಿಕ್ಸ್ ಮಾಡ್ತಾಯಿದ್ದಾರೆ. ಈ ಮದ್ದೂರೊಡೆ ಅಂತೂ ತುಂಬ ತಾಳ್ಮೆಯಿಂದ ಮಾಡಬೇಕು. ದಿಢೀರ್ ಅಂತ ಹೆಂಗೆ ಬೇಕಂಗೆ ಮಿಕ್ಸ್ ಮಾಡಿಕೊಂಡು ಮಾಡ್ತೀವಿ ಅಂದರೆ ಅದು ಚೆನ್ನಾಗಾಗಲ್ಲ. ಚೆನ್ನಾಗಾಗಬೇಕು ಅಂದರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಮತ್ತು ಇದಕ್ಕೆ ಇನ್ನೊಂದು ಇಂಗ್ರೀಡಿಯೆಂಟ್ಸ್ನ ಮಿಕ್ಸ್ ಮಾಡ್ಕೊಳ್ಳಿ. ಒಣಮೆಣ್ಸಿಕಾಯಿದು ಸ್ಲೈಸ್ ಥರ ಬರುತ್ತೆ ನೋಡಿ,
ಮಾಡಿ ಒಣಮೆಣ್ಸಿಕಾಯಿನ ಸಣ್ಣ ಕಟ್ ಮಾಡ್ಕೊಬಿಡಿ, ಇಲ್ಲಾಂದರೆ ಮಿಕ್ಸಿಲಿ ಒಂದೆರಡು ರೌಂಡ್ ಹೊಡ್ಕೊಳ್ಳಿ. ನೆಕ್ಸ್ಟು ಕಡಲೆ ಬೀಜನ ಅದು ಕರಮ್ ಅನ್ಬೇಕು ಆ ರೀತಿ ಹುರ್ಕೊಂಡು ಸಿಪ್ಪೆ ಎಲ್ಲ ಬಿಡಿಸಿ ಅದನ್ನು ಒಂದು ರೌಂಡ್ ಹೊಡೀರಿ. ಆ ರೌಂಡ್ ಹೊಡೆದ್ಬಿಟ್ಟು ಇದ್ರೊಳಗಡೆ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಸಖತ್ತಾಗಿರುತ್ತೆ. ನಮ್ಮಮ್ಮ ಅದೇ ರೀತಿ ಮಾಡೋದು. ಸೊ ಈಗ ಅಮ್ಮ ಎಲ್ಲ ಮಿಕ್ಸ್ ಮಾಡ್ತಾಯಿದ್ದಾರೆ. ಈ ಕಡೆ ನಮ್ಮ ಮಕ್ಕಳಿಗೆ ನಾನು ಚಪಾತಿ ಹಾಕ್ಕೊಡ್ತಾಯಿದ್ದೀನಿ. ಇನ್ನೊಂದೇನಪ್ಪ ಅಂದರೆ ನಾವು ಮದ್ದೂರೊಡೆ ಮಾಡುವಷ್ಟರಲ್ಲಿ ಈ ಮಕ್ಕಳುಗಳು ಮಲ್ಕೋಬೇಕು. ಇವ್ರು ಎಚ್ಚರಾಗಿದ್ದೇನಾದರೂ ನಾವು ಮದ್ದೂರೊಡೆ ಮಾಡ್ತೀವಿ ಅಂದರೆ ಆಸೆಗೇನೋ ತಿಂದ್ಬಿಡ್ತಾರೆ. ತಿಂದ್ಬಿಟ್ಟು ಕೆಮ್ಮು ಬಂದುಬಿಟ್ರೆ ಏನು ಮಾಡೋದು? ಆ್ಯಕ್ಚುಲಿ ಮದ್ದೂರೊಡೆ ತಿನ್ನೋದ್ರಿಂದ ಕೆಮ್ಮು ಬರೋಲ್ಲ ನನ್ನ ಪ್ರಕಾರ. ಯಾಕಂದರೆ ಅದಕ್ಕೆ ನಾವು ಯಾವುದೇ ರೀತಿ ಡಾಲ್ಡಾ ಯೂಸ್ ಮಾಡಿರಲ್ಲ, ಎಣ್ಣೆಯಲ್ಲಿ ಕರೆದಿರ್ತೀವಿ ಅಷ್ಟೇ. ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿರ್ತೀವಲ್ವ, ಚೆನ್ನಾಗಿರುತ್ತೆ. ಸೊ ಹಾಗಾಗಿ ನನ್ನ ಮಕ್ಕಳಿಗೆ ತಿಂಡಿ ತಿನ್ನಿಸಿ ಮಲಗಿಸ್ಬಿಡೋಣ ಅಂದ್ಕೊಂಡು ಮಾಡ್ತಾಯಿದ್ದೀವಿ. ಹಳ್ಳಿಗಳಲ್ಲಿ ಸಾಮಾನ್ಯವಾಗಿ ಚಪಾತಿ, ರೊಟ್ಟಿ ಎಲ್ಲ ನೈಟ್ ಟೈಮು ಮಾಡುವಂಥ ಅಡುಗೆ. ಯಾಕಂದರೆ ಬೆಳಿಗ್ಗೆ ಟೈಮು ಅಪ್ಪ ಗದ್ದೆ ಹತ್ರ ಎಲ್ಲ ಹೋಗ್ತಾರಲ್ವ, ಈ ರೀತಿ ಚಪಾತಿ, ರೊಟ್ಟಿ ಮಾಡಿದ್ರೆ ನೀರು ಕುಡಿಯೋಕ್ಕಾಗಲ್ಲ, ಜಾಸ್ತಿ ನೀರು ಕೇಳುತ್ತೆ ಅಂದ್ಕೊಂಡು ತಿನ್ನಲ್ಲ ಅಪ್ಪ. ಹಾಗಾಗಿ ಸಂಜೆ ಟೈಮು ಎಲ್ಲರೂ ಇರ್ತಾರಲ್ವ, ಆ ಟೈಮಲ್ಲಿ ಚಪಾತಿ ಮಾಡಿಕೊಟ್ರೆ ತಿಂದು ಮಲ್ಕೋತಾರೆ ಅಂತೇಳಿ ರಾತ್ರಿ ಟೈಮ್ ಇಟ್ಕೊಂಡಿದ್ದೀವಿ ಚಪಾತಿ ಪ್ರೋಗ್ರಾಮ್ನ. ಸೊ ಸ್ವಲ್ಪ ತೆಳುವಾಯಿತು ಅಂತ ಅನಿಸುತ್ತೆ. ಹಾಗಾಗಿ ಅಮ್ಮ ಇನ್ನೊಂದು ಸ್ವಲ್ಪ ರವೆ, ಅಕ್ಕಿ ಹಿಟ್ಟು ಎಲ್ಲನೂ ಕೂಡ ಈಗ ಮಿಕ್ಸ್ ಮಾಡಿ ಒಂದು ಕಡೆ ಇಡ್ತಾಯಿದ್ದಾರೆ. ಇನ್ನೊಂದು 10 ನಿಮಿಷದಲ್ಲಿ ನಾವು ಇದನ್ನು ಹೊತ್ತಿ ರೆಡಿ ಮಾಡಬೇಕು. ಯಾಕಂದರೆ ಮತ್ತೆ ಮದ್ದೂರೊಡೆ ಏನಪ್ಪ ಅಂದರೆ ತುಂಬ ಟೈಮ್ ಹಿಡಿಯುತ್ತೆ. ತಾಳ್ಮೆಯಿಂದ ಬೇಯಿಸಬೇಕು. ಸ್ಟವ್ನ ಹೈ ಫ್ಲೇಮಲ್ಲಿ ಇಟ್ಕೊಂಡು ನಾವು ಬೇಯಿಸೋಕೆ ಹೋದರೆ ಮೇಲ್ಗಡೆ ಬೆಂದಿರುತ್ತೆ, ಕೆಳಗಡೆ ಮೆತ್ತೆ ಇರುತ್ತೆ ಅಂದರೆ ಒಳಗಡೆ. ಇಲ್ಲ ಲೋ ಫ್ಲೇಮಲ್ಲಿ ಇಟ್ಕೋತೀವಿ ಅಂದರೆ ಎಣ್ಣೆ ಇರ್ಕೊಬಿಡುತ್ತೆ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸಿದ್ರೆ ನೋಡಿ ಮದ್ದೂರೊಡೆ ಒಂದು ಹದಕ್ಕೆ ಬರುತ್ತೆ. ಮದ್ದೂರೊಡೆನ ತಿನ್ನಬೇಕಾದ್ರೆ ಜಾಸ್ತಿ ಮೈದಾ ಯೂಸ್ ಮಾಡಿರ್ತಾರೆ, ಮಾರಾಟಕ್ಕೆ ಇಟ್ಟಿರ್ತಾರಲ್ಲ ಅವರು. ಆ ಮದ್ದೂರೊಡೆ ತಿಂದಾಗ ರಬ್ಬರ್ ಥರ ಅನಿಸುತ್ತೆ. ಅದೇ ನಾನೇ ಹೇಳೋದ್ನಲ್ಲ, ಈ ರೀತಿ ಮಾಡಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನೀವು ಯಾವುದೇ ರೀತಿ ಸ್ನ್ಯಾಕ್ಸ್ನೂ ಇಷ್ಟಪಡಲ್ಲ. ಸೊ ಈಗ ಅಮ್ಮ ಎಲ್ಲ ಮಿಕ್ಸ್ ಮಾಡ್ಕೋತಾ ಇದ್ದಾರೆ. ಮತ್ತು ಇದು ಕಡಲೆ ಬೀಜನ ಹುರಿದಿರ್ತೀವಲ್ವ, ಆ ಮದ್ದೂರೊಡೆ ತಿನ್ನಬೇಕಾದ್ರೆ ಕರುಮ್ ಥರ ಸೌಂಡ್ ಬರ್ತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ಈಗ ಆಲ್ಮೋಸ್ಟ್ ಮದ್ದೂರೊಡೆ ಹಿಟ್ಟು ರೆಡಿ ಆಯಿತು. ಇನ್ನೇನಿದ್ರೂ ನೀಟಾಗಿ ಹೊತ್ಬಿಟ್ಟು ಎಣ್ಣೆಗೆ ಹಾಕೋದಷ್ಟೇ ಬಾಕಿ. ಅಷ್ಟರಲ್ಲಿ ನಾನು ಮಕ್ಕಳಿಗೆಲ್ಲ ಊಟ ಹಾಕ್ಕೊಟ್ಟು ಅವ್ರಿಗೆ ತಿನ್ನಿಸ್ಬಿಟ್ಟು ಮಲಗಿಸ್ದೆ. ಯಾಕಂದರೆ ಅವರು ಮಲಗಿಲ್ಲ ಅಂದರೆ ನಾವು ತಿಂಡಿ ಮಾಡೋದಕ್ಕಾಗಲ್ಲ. ಹಾಗಾಗಿ ಅವ್ರಿಗೆ ಬೇಗನೆ ಊಟ ಹಾಕಿ ಮಲಗಿಸಿದ್ವಿ. ನೆಕ್ಸ್ಟ್ ಈಗ ನೀವು ಇಲ್ಲಿ ನೋಡ್ತಾ ಇರ್ಬೋದು, ನಾನು 4 ಜನನೂ ಮಲಗಿಸೋಕೆ ಅಂದ್ಕೊಂಡು ಹೋಗಿದ್ದೀನಿ. ಅಜ್ಜಿ ಮತ್ತು ಅಮ್ಮ ಇಬ್ಬರು ಕೂಡ ಮದ್ದೂರೊಡೆ ಪ್ರಿಪೇರ್ ಮಾಡ್ತಿದ್ದಾರೆ. ಅಜ್ಜಿ ಉಂಡೆ ಕಟ್ಕೊಡ್ತಿದ್ದಾರೆ, ಅಮ್ಮ ಅಲ್ಲೇ ಎಲ್ಲ ಹೊತ್ಕೊಂಡು ನೀಟಾಗೆಲ್ಲ ಪೇಪರ್ ಮೇಲೆ ಇಟ್ಕೋತಾ ಇದ್ದಾರೆ, ಹಾಕೋದಿಕ್ಕೆ ಸರಿ ಹೋಗುತ್ತೆ ಅಂತೇಳಿ. ಮತ್ತು ಮದ್ದೂರೊಡೆ ಫುಲ್ಲು ತೆಳು ಮಾಡೋದಕ್ಕೆ ಹೋದರೆ ನಿಪ್ಪಟ್ಟು ಥರ ಆಗ್ಬಿಡುತ್ತೆ, ಗಟ್ಟಿ ಮಾಡೋದಕ್ಕೆ ಹೋದರೆ ಹಿಟ್ಟಿಟ್ಟು ಥರ ಬರುತ್ತೆ. ಮೀಡಿಯಮ್ ಸೈಜಿಗೆ ನಾವು ಹೊತ್ಕೊಂಡ್ರೆ ಸೊ ತುಂಬಾ ಚೆನ್ನಾಗಿರುತ್ತೆ. ತಿನ್ನಬೇಕಾದ್ರೆ ಸ್ವಲ್ಪ ಹಸಿಮೆಣ್ಸಿಕಾಯಿ, ಒಣಮೆಣ್ಸಿಕಾಯಿ ಸ್ಲೈಸು ಮತ್ತು ಕೊತ್ತಂಬರಿ ಸೊಪ್ಪು ಫುಲ್ಲು ಫ್ರೈ ಆಗಿಬಿಟ್ಟಿರುತ್ತೆ. ಈರುಳ್ಳಿನೂ ಕೂಡ ಬ್ರೌನ್ ಕಲರ್ ಬಂದಿರುತ್ತೆ. ಸೊ ಬಾಯಿಗೆ ಎಲ್ಲ ಥರ ಟೇಸ್ಟು ಸಿಗುತ್ತೆ. ಆ ರೀತಿ ಮಾಡಿಕೊಂಡ್ರೆ ಸೊ ತುಂಬಾ ಚೆನ್ನಾಗಿರುತ್ತೆ. ಅದನ್ನು ಬಿಟ್ಟು ಮೈದಾ ಜಾಸ್ತಿ ಹಾಕ್ಕೊಂಡ್ರೆ ಮದ್ದೂರೊಡೆ ಫ್ಲೇವರೇ ಹೊರಟೋಯ್ತು. ಮದ್ದೂರೊಡೆ ಅಂದಮೇಲೆ ಮದ್ದೂರೊಡೆ ಒರಿಜಿನಾಲಿಟಿ ಬಂದ್ರೇ ಚೆಂದ ಅಲ್ವಾ. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು, ನಾವು ಆಲ್ರೆಡಿ ಒಂದು ಸಾರಿ ಎಣ್ಣೆಗೆ ಹಾಕಿ ಬೇಯೋದಕ್ಕೆ ಇಟ್ಕೊಂಡಿದ್ದೀವಿ. ನಮ್ಮ ಮನೇಲಿ ನಾರ್ಮಲಾಗಿ ಏನಾದರೂ ತಿಂಡಿ ಮಾಡಬೇಕು ಅಂದರೆ, ಮನೇಲಿ ಜಾಸ್ತಿ ಜನ ಇತ್ತು ಅಂತಂದರೆ ಒಂದು ತೀರಲ್ಲಿ ಕಾಲಿಡಾರ್ ಥರ ಮಾಡ್ಕೊಂಡಿದ್ದೀವಿ. ಅಲ್ಲೇ ದೊಡ್ಡ ಸ್ಟವ್ನ ಇಟ್ಕೊಂಡು ದೊಡ್ಡ ಪಾತ್ರೆ ಇಟ್ಕೊಂಡು ಅಡುಗೆ ಮಾಡ್ತೀವಿ. ಹಳ್ಳಿ ಅಂದಮೇಲೆ ಜನ ಜಾಸ್ತಿ ಇರ್ತಾರಲ್ವ, ಹಾಗಾಗಿ ನಾವು ಆದಷ್ಟು ಅಡುಗೆ ಮನೇಲಿ ಅಡುಗೆ ಮಾಡೋದು ಕಡಿಮೆ. ಮನೆಗೇನಾದರೂ ಎಳ್ನೀರು ಕುಯ್ಯೋದಕ್ಕೆ ಗದ್ದೆಗೆ ಹಾಳೆಲ್ಲ ಬಂದರೆ ಅಡುಗೆ ಇಟ್ಕೊಳ್ಳುವಂಥ ಸ್ಟವ್ ಸಾಕಾಗಲ್ಲ. ಸೊ ಹಾಗಾಗಿ ಈ ರೀತಿ ದೊಡ್ಡ ಸ್ಟವ್ನ ಇಟ್ಕೊಂಡು ಅಡುಗೆ ಮಾಡ್ತಾರೆ. ಹಳ್ಳಿಗಳಲ್ಲೇ ಇದೆಲ್ಲ ಸಾಮಾನ್ಯ. ಸೊ ಅಷ್ಟರಲ್ಲಿ ನಾನು ಮಕ್ಕಳನ್ನೆಲ್ಲ ಮಲಗಿಸ್ಬಿಟ್ಟು ಬಂದ್ಬಿಟ್ಟು ಇವಾಗ ನಾನು ಕೂಡ ಅಮ್ಮನಿಗೆಲ್ಲನೂ ಹೆಲ್ಪ್ ಮಾಡಿಕೊಡ್ತಾಯಿದ್ದೀನಿ. ಯಾಕಂದರೆ 3 ಜನ ಸೇರಿಕೊಂಡ್ರೆ ಬೇಗ ಆಗುತ್ತೆ. ಅಜ್ಜಿ ಉಂಡೆ ಕಟ್ಕೊಟ್ರೆ ನಾನೆಲ್ಲ ಮಣ್ಣಲ್ಲಿ ಪ್ರೆಸ್ ಮಾಡಿಕೊಡ್ತೀನಿ. ಅಮ್ಮ ಎಣ್ಣೆಗೆ ಹಾಕ್ಕೊಂಡು ನೀಟಾಗಿ ಬೇಯಿಸ್ತಾರೆ. ಯಾಕಂದರೆ ಮದ್ದೂರೊಡೆನ ಎಣ್ಣೆ ಒಳಗಡೆ ಹಾಕಿದ್ಮೇಲೆ ಅದ್ರ ಮೇಲೆ ಸ್ವಲ್ಪ ಗಮನ ಜಾಸ್ತಿ ಇರಬೇಕು. ಯಾಕಂದರೆ ಅದು ಫುಲ್ಲು ಸೀದೋದ್ರೂ ಕೂಡ ಅದು ಟೇಸ್ಟ್ ಇರಲ್ಲ, ಕಹಿ ಬಂದುಬಿಡುತ್ತೆ. ಇಲ್ಲ ಅಂದರೆ ಬೆಂದಿಲ್ಲ ಅಂದ್ರೂ ಥರ ಬಾಯಿಗೆಲ್ಲ ಸಿಗಾಕೊಳ್ಳುತ್ತೆ, ಹಲ್ಲಿಗೆಲ್ಲ. ಆ ರೀತಿ ಇದ್ದರೆ ಅದು ಮದ್ದೂರೊಡೆ ಹಂಚ್ಕೊಳ್ಳೋದೇ ಇಲ್ಲ. ಮತ್ತು ನೀಟಾಗಿ ಕರೆಕ್ಟಾಗಿ ಮದ್ದೂರೊಡೆನ ಪ್ರಿಪೇರ್ ಮಾಡಿದ್ರೆ ಇದನ್ನು ಮಿನಿಮಮ್ ಅಂದರೂ ಒಂದು 2 ಮಂತ್ಸ್ ಇಟ್ಕೊಂಡು ತಿನ್ಬೋದು. ಅಷ್ಟು ಚೆನ್ನಾಗಿರುತ್ತೆ. 2 ಮಂತ್ಸ್ ಆದ್ರೂ ಇವತ್ತು ಮಾಡಿರೋ ಥರನೇ ಇರುತ್ತೆ. ಒರಿಜಿನಾಲಿಟಿ ಸ್ಟೈಲ್ ಅಂದರೆ ಇದೇ ಥರ. ಮೈದಾ ಜಾಸ್ತಿ ಮಾಡ್ಕೊಂಡು ತಿಂದರೆ ಏನಪ್ಪ ಅಂದರೆ ನಿಮ್ಗೆ ಗೊತ್ತಿರ್ಬೋದು, ಹೊಟ್ಟೆ ನೋವೆಲ್ಲ ಬರುತ್ತೆ. ಅದರಲ್ಲೂ ಚಿಕ್ಕ ಮಕ್ಳಿಗಂತೂ ಆ ರೀತಿ ಫುಡ್ನ ಕೊಡೋದಕ್ಕೆ ಆಗಲ್ಲ. ಸೊ ಹಾಗಾಗಿ ಈ ರೀತಿ ಮಾಡ್ಕೊಂಡು ತಿಂದರೆ ಮತ್ತು ಸಂಜೆ ಟೈಮ್ ಮಕ್ಕಳು ಸ್ಕೂಲಿಂದ ಬಂದರೆ ಮತ್ತು ಮಳೆಗಾಲ ಟೈಮಲ್ಲೆಲ್ಲ ಈ ರೀತಿ ಸ್ನ್ಯಾಕ್ಸ್ನ ನೀವು ಮಾಡಿಕೊಂಡು ಒಂದು ಟೈಟ್ ಕಂಟೈನರಲ್ಲಿ ಇಟ್ಕೊಂಡು ಕಾಫಿ ಟೈಮಲ್ಲಿ ಒಂದು 2 ಕೊಟ್ಟರೆ ಸೊ ತುಂಬಾ ಚೆನ್ನಾಗಿರುತ್ತೆ. ನೀವು ಕೂಡ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ
ಅಂತ ಕೇಳ್ಕೊತೀನಿ. ಸೊ ಒರ್ಜಿನಲಾಗಿ ಈ ರೀತಿಯೇ ಮಧುರೊಡೆ ಮಾಡೋದು. ಸೊ ತುಂಬಾ ಚೆನ್ನಾಗಿ ಇದೆ. ನಮ್ಮ ಮನೇಲಿ ಮಾಡಿರುವಂಥ ಮಧುರೊಡೆ ತುಂಬಾ ಚೆನ್ನಾಗಾಗಿತ್ತು. ನೀವು ಕೂಡ ನಿಮ್ಮ ಮನೇಲಿ ಟ್ರೈ ಮಾಡಿ, ಹಾಗೆ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಹೇಗಿತ್ತು ಅಂತ ಕಾಮೆಂಟ್ ಮಾಡಿ. ಇನ್ನು ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ. ಮಧುರೊಡೆ ಮಾಡೋ ವಿಧಾನನ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಮತ್ತು ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಾನು ವಿಡಿಯೋ ಅಪ್ಲೋಡ್ ಮಾಡಿರ್ತೀನಲ್ಲ ಆ ವಿಡಿಯೋ ಬೇಗನೆ ಬಂದು ನಿಮಗೆ ತಲುಪುತ್ತೆ. ಸೊ ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ಸೊ ನೀವಿಲ್ಲಿ ನೋಡ್ತಾ ಇರ್ಬೋದು ಆಲ್ಮೋಸ್ಟ್ ಮಧುರೊಡೆ ಎಲ್ಲ ರೆಡಿ ಆಯಿತು. ಲಾಸ್ಟ್ ಒಬ್ಬೆನ ಈಗ ಹಾಕ್ತಾಯಿದ್ದೀವಿ. ಪ್ರಿಪೇರ್ ಮಾಡಿ ಮುಗಿಸುವಷ್ಟರಲ್ಲೇ 10:30 ಹಾಕ್ಬಿಟ್ಟಿತ್ತು. ನೋಡಿ ಎಷ್ಟು ರೆಡಿಯಾಗಿದೆ. ನಮ್ಮ ಮನೆ ತಂಗಿ ಮನೆಗೆಲ್ಲ ಕೊಡಬೇಕಲ್ವ, ಅಜ್ಜಿ ಊರಿಗೂ ಕೂಡ ಕೊಡಬೇಕಿತ್ತು. ಸೊ ಹಾಗಾಗಿ ಜಾಸ್ತಿ ಕ್ವಾಂಟಿಟಿಲೇ ರೆಡಿ ಮಾಡಿದ್ವಿ. ಸಖತ್ತಾಗಿದೆ ಮಧುರೊಡೆ ಅಂತೂ. ಹೇಗಿತ್ತು ಅಂತ ಕಾಮೆಂಟ್ ಮಾಡಿ. ಓಕೆ ಫ್ರೆಂಡ್ಸ್, ಇಷ್ಟು ಹೊತ್ತು ನನ್ನ ವೀಡಿಯೋನ ವಾಚ್ ಮಾಡಿದವ್ರಿಗೆ ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ತಾ ನಾನು ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಓಕೆ ಫ್ರೆಂಡ್ಸ್, ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.